ಹೆಲೋ ಗೈಸ್, ನಿಮ್ಮೆಲ್ರಿಗೂ ನಮಸ್ಕಾರ ಅಂತಲೇ ಹೇಳ್ತೀನಿ. ಈ ಸ್ಕ್ರೀನಲ್ಲಿ ನೀವೇನು ವೀಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇತ್ತೀಚೆಗೆ ವೈರಲ್ ಆಗೈತೆ ನಿನ್ನೆ ಮೊನ್ನೆಯಿಂದ. ಈ ಹುಡುಗಿ ಏನು ಮಾಡುತ್ತೆ ಅಂದರೆ, ಬಸ್ಸಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಒಬ್ಬರು ಅಂಕಲ್ ಇದ್ದಾರೆ, ಅವ್ರಿಗೆ ಇಬ್ಬರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಏನೋ ಅಪ್ಪಿತಪ್ಪಿ ಬಸ್ಸು ಬ್ರೇಕ್ ಹೊಡೆದಾಗ ಏನೋ ಸ್ವಲ್ಪ ಟಚ್ ಆಗಿರುತ್ತೆ, ಒಪ್ಕೋತೀವಿ. ಅವ್ರು ನಮ್ಗೆ ಯಾಕಪ್ಪ ಬೇಕು, ಮಿಸ್ ಆಗಿ ಟಚ್ ಆಯಿತು ಅಂದ್ಕೊಂಡು ಅವ್ರ ಪಡ್ಗವರು ಬ್ಯಾಗ್ ತೂಕ ಐತೆ ಹೋಗ್ತಾ ಇದ್ದಾರೆ. ಈ ಹುಡುಗಿ ಲೈಕು ಕಮೆಂಟ್ಗೋಸ್ಕರ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಮೇಲೆ ತಾನೇ ಬಿದ್ದು ವೀಡಿಯೋ ಮಾಡ್ತಿದ್ದಾಳೆ. ಈ ಥರ ವೀಡಿಯೋ ಮಾಡೋದ್ರಿಂದ ಏನಾಯಿತು ಗೊತ್ತಾ, ಅವ್ರಿಗೆ ಅಂಕಲ್ಗೆ ಅವ್ರು ಸತ್ತೇ ಹೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನು ಹೇಳಿ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹುಡುಗಿಯರಿಗೆ ಒಂದು ಹೇಳ್ತೀನಿ ಕೇಳಿ, ಮತ್ತು ಸಮಾಜದಲ್ಲಿ ನಿಮಗೆ ತುಂಬ ಗೌರವ ಐತೆ, ಅದನ್ನು ಉಳಿಸ್ಕೊ ಹೋಗಿ. ಹಾಗಂತ ಎಲ್ಲ ಹುಡುಗಿ ಒಂದೇ ಥರ ಅಂತ ನಾನು ಹೇಳ್ತಾ ಇಲ್ಲ, ಒಬ್ಬೊಬ್ರು ಹುಡುಗಿ ನಾನು ಹೇಳ್ತಾ ಇರೋದು. ಒಬ್ರ ಹತ್ರ ನೋಡಿ ಕಲ್ತ್ಕೊಳ್ಳಿ ಹೆಂಗಿರಬೇಕು ಅಂತ, ಸರಿನಾ? ಗಂಡು ಮಕ್ಕಳನ್ನ ಒಂದೇ ತಕ್ಕಡಿಗೆ ಹಾಕಿ ತೂಗಬೇಡಿ. ಎಲ್ಲರೂ ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ ಎಷ್ಟು ಬೇಜಾರಾಗಿರ್ಬೇಡ. ಈ ನ್ಯೂಸ್ ಕೇಳಿ ಶೇರ್ ಮಾಡಿ, ಆದಷ್ಟು ಆ ಹುಡುಗಿಗೆ ಶಿಕ್ಷೆ ಆಗಬೇಕು. ಎಲ್ಲ ಹಿಂಗೆ ಮಾಡ್ಕೊಂಡು ಹೋದರೆ ಗಂಡು ಮಕ್ಕಳು ವ್ಯಾಲ್ಯೂನೇ ಇರೋಲ್ಲ ಎಲ್ಲೂ. ಪಾಪ ಹಾಕೊಂಡ್ರೆ ಅವ್ರ ಮನೆಗೆ ಯಾರೇ ದಿಕ್ಕು, ಈಗ ಯಾರು ಅವ್ರ ಮನೆಗೆ ದಿಕ್ಕು? ನೀವು ಹೆಣ್ಮಕ್ಳಾಗಿ ನಿಮ್ಗೆ ಗೊತ್ತಾ ಗಂಡು ಮಕ್ಳು ಕಷ್ಟ? ನಿಮ್ಗೆ ಗೊತ್ತಿರ್ತದ ಹೆಂಗಿರ್ತದೆ ಗಂಡು ಮಕ್ಳು ಕಷ್ಟ ಅಂತ? ಮನೇಲಿ ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ. ಆದಷ್ಟು ಶೇರ್ ಮಾಡಿ ರೀಲ್ನ, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು.